ಕಾರ್ತಿಕ್ ಕರೆದ ಮೇಲೆ ಯಾಕೋ ಬರ್ಲಿಕ್ಕೆ ಆಗಲ್ಲ ಅಂತ ಹೇಳೋಕ್ಕಾಗಲ್ಲ. ಅವ್ರ ಜೊತೆ ಅವಾಗಿಂದ ಸಂಬಂಧಗಳು ಹಂಗೆ ಇದೆ ನನಗೆ. ಸರಿ ಬರ್ತೀನಿ ಬಿಡಪ್ಪ ಅಂತ ಇದ್ದ ಜಾಗದಿಂದಲೇ ಹಾಗೆ ಬಂದೆ. ಒಂದು ಖುಷಿ ಆಗುತ್ತೆ. ಒಂದು ದಮ್ಮಿರೋ ಸಿನಿಮಾ ಮಾಡಿದ್ದಾರೆ ಅಂತ ಅನಿಸುತ್ತೆ. ಸಿನಿಮಾದಲ್ಲಿ ಸಂಗೀತ ಹಿನ್ನೆಲೆ ನೋಡಿದ್ರೆ, ತಾಂತ್ರಿಕವಾದ ಚಿತ್ರಣ ನೋಡಿದ್ರೆ, ಕಲಾವಿದರ ಕೆಲಸ ನೋಡಿದ್ರೆ ನನಗೆ ಹೊಸ ಸಿನಿಮಾ ನಿರ್ದೇಶಕ ಅಂತ ಅನ್ನಿಸ್ಲಿಲ್ಲ ಎಲ್ಲೂ. ಮುಂಚೆ ಏನಾದ್ರು ಕೆಲಸ ಮಾಡಿದ್ರೆ ನೀವು ಹೊಸದು ಮಾಡೋದ್ರಾಗ ಎಲ್ಲೋ ಒಂದು ಕಡೆ ಒಂದಷ್ಟು ಮಿಸ್ಟೇಕ್ಸ್ಗಳು ಕಾಣ್ತಿರ್ತೀವಿ. ಆ ಥರದ್ದೇನೂ ಕಾಣ್ತಿರ್ಲಿಲ್ಲ. ಶೀರ್ಷಿಕೆಯಲ್ಲಿ ಸಿ ಬ್ರೇಕ್ ಆಗಿದೆ. ಬ್ರೇಕ್ ಆಗಿರೋದು 23ಕ್ಕೆ ಜಾಯಿನ್ ಆಗ್ಬೋದು ಅಂತ ಅಂದ್ಕೋತೀವಿ. ಆ ಜಾಯಿನ್ ಆಗೋದು ಪ್ರೇಕ್ಷಕರು ಥಿಯೇಟ್ರಿಗೆ ಬಂದು ಅವರೆಲ್ಲರೂ ಈ ಥರ ಚಪ್ಪಾಳೆ ತಟ್ಟಿದಾಗ ಆ ಸಿ ಗ್ಯಾಪ್ ಇರೋದು ಜಾಯಿನ್ ಆಗುತ್ತೆ ಅಂತ ಭಾವಿಸ್ಬೋದು ನಾನು. ಥಿಯೇಟ್ರಿಗೆ ಜನ ಬರಲ್ಲ ಅಂತಕ್ಕಂಥದ್ದು ಅದು ಸಾಮಾನ್ಯ ಸ್ಲೋಗನ್ ಆಗೋಗ್ಬಿಟ್ಟಿದ್ದೀವಿ ನಮ್ಮಲ್ಲಿ. ಅದು ಇಲ್ಲೇ ಅಲ್ಲ, ಈ ದೇಶದಲ್ಲಿ ಯಾವ ಲ್ಯಾಂಗ್ವೇಜಲ್ಲೂ ಬರ್ತಿಲ್ಲ. ಮಲಯಾಳಂ ಒಂದು ಬಿಟ್ಟರೆ ಬಹುಶಃ. ಮಲಯಾಳಂವರೆಗೆ ಒಂದು ಏನಪ್ಪ ಅಂದರೆ OTT ಪ್ಲಾಟ್ಫಾರ್ಮ್ ಚೆನ್ನಾಗಿ ವರ್ಕೌಟ್ ಆಗ್ತಿದೆ. ಹೊಸ ಪ್ರಯತ್ನಗಳು ಅಲ್ಲಿ ನಿಲ್ಲಿಕ್ಕೆ ಸಾಧ್ಯ ಆಗ್ತಿದೆ. ಮತ್ತು ಕನ್ನಡದಲ್ಲಿ ಹೊಸ ಪ್ರಯತ್ನಗಳಿಲ್ಲ ಅಂತೇನಲ್ಲ, ನಾವು ಗೆಲ್ತಿಲ್ಲ ಅಂತ ಅಷ್ಟೇ. ಹೊಸ ಪ್ರಯತ್ನಗಳು ನಡೀತಿದ್ದಾವೆ, ನಿರಂತರವಾಗಿ ನಡೀತಿದ್ದಾವೆ, ಹುಡುಕಾಟಗಳು ನಡೀತಿದ್ದಾವೆ. ನೋಡಿ, ಒಂದು ಹೊಸ ಟೀಮ್ ಕಟ್ಕೊಂಡು, ಒಂದು ಹೊಸ ಥರದ ಸಿನಿಮಾಗಳು ಮಾಡಿಕೊಂಡು, ಮೆಡಿಕಲ್ ಮಾಫಿಯಾ ಅನ್ನೋದು ಇವತ್ತಿಂದ ನೆನ್ನೆದೇನಲ್ಲ, ಅದು ನಿರಂತರ. ಅದು ಆಗಲೂ ರಾಮ ಇದ್ದ, ಈಗಲೂ ಇದ್ದಾರೆ. ಆಗಲೂ ರಾವಣ ಇದ್ದ, ಈಗಲೂ ಇದ್ದಾರೆ. ಆಗಲೂ ದುಶಾಸನ ಇದ್ದ, ಈಗಲೂ ಇದ್ದಾರೆ. ಈ ಥರ ಎಲ್ಲವೂ ಕೂಡ ರಾಮಾಯಣ ಮಹಾಭಾರತದ ಪಾತ್ರಗಳು ಈಗಲೂ ಇದ್ದಾವೆ. ಸೊ ಅವು ನಿರಂತರನೇ. ಸೊ ಅದನ್ನು ತುಂಬ ಬಹುಶಃ ಇದು ನನಗೆ ಇವರು ಯಾವ ಸ್ತರದಲ್ಲಿ ಈ ಸಿನಿಮಾ ಹೇಳ್ತಾರೆ ಅಂತೇಳಿ ನನಗೆ ಊಹಿಸೋದು ಕಷ್ಟ ಆಯಿತು. ಅಲ್ಲೆಲ್ಲ ಒಂದು ಕಡೆ ಇದಕ್ಕಿದ್ದಂಗೆ ಎಮೋಷನ್ಸ್ ತರ್ತಾರೆ, ಅಲ್ಲೆಲ್ಲ ಒಂದು ಅಂಡರ್ವರ್ಡ್ ತರ್ತಾರೆ, ಇನ್ನೇನೋ ಮಾಫಿಯಾಗಳ ಮೇಲೆ ಓಡಾಟ ನಡೆಸುತ್ತೆ. ಹೀಗೆ ಒಂದೇ ಸಿನಿಮಾದಲ್ಲಿ ಎಲ್ಲವನ್ನೂ ಹೇಳಿ ಎಲ್ಲ ವಿಭಾಗದ ಜನರು ಮೆಚ್ಚಿಸೋ ಕೆಲಸ ಆಗಿದೆಯಾ, ಅಥವಾ ಅದು ಪೂರಕವಾಗಿ ಕಟ್ಕೊಂಡು ಹೋಗಿದೆಯಾ ಅನ್ನೋದು ಸಿನಿಮಾ ನೋಡಿದ ಮೇಲೆ ಗೊತ್ತಾಗುತ್ತೆ ಅನಿಸುತ್ತೆ. ಬಟ್ ಆ ಕುತೂಹಲ ಇದೆ. ಇಷ್ಟೇ ಹೇಳೋದು. ಈಗ ಮಾಧ್ಯಮದವ್ರ ಪಾಪ ನಿರಂತರವಾಗಿ ಕನ್ನಡಕ್ಕಾಗಿ ಕೆಲಸ ಮಾಡ್ತಾನೆ ಇದ್ದಾರೆ. ಕನ್ನಡದ ಸಿನಿಮಾಗಳು ಗೆಲ್ಲಿಸಬೇಕು ಅಂತ ನಿರಂತರವಾಗಿ ಅವ್ರ ಪ್ರಯತ್ನಗಳಿದ್ದಾವೆ. ಸೊ ನನಗೇನು ಅದು ಹತ್ತಿರದಿಂದ ಗೊತ್ತಿರೋದಾಗಿರೋದ್ರಿಂದ ಅವ್ರ ಕೆಲಸ ನಿರಂತರವಾಗಿ ನಡೀತಾನೆ ಇದೆ. ಪ್ರೇಕ್ಷಕರ ಮಹಾಭಾವರು ಥಿಯೇಟ್ರ್ ಕಡೆಗೆ ಬರೋಂಥದ್ದನ್ನೊಂದು ಆಗಬೇಕು. ಅದು ಯಾರ ಕೈನಾರು ಇಲ್ಲ. ಅದರ ಹುಡುಕಾಟ ನಿರಂತರವಾಗಿ ನಡೀತಾನೆ ಇದೆ ಈಗ. ಬಟ್ ನನಗೆ ಒಂದು ಖುಷಿಯಾಗಿ, ಮೈಸೂರವರ ಇಲ್ಲ, ಓಕೆ, ಇಡೀ ಸಿನಿಮಾ ಮೈಸೂರು ಚಿತ್ರೀಕರಣ ಮಾಡಿಲ್ಲ, ಬೇರೆ ಬೇರೆ ಕಡೆ ನೋಡಿದ್ರೆ ಗೊತ್ತಾಗುತ್ತೆ ಸರ್. ಇಲ್ಲ, ಇಡೀ ಅದಕ್ಕೋಸ್ಕರನೇ ಕೇಳಿದೆ ನಾನು. ಮೈಸೂರವರಾದರೆ ಅವ್ರಿಗೆಲ್ಲ ಜಾಗಗಳು ಗೊತ್ತಿರ್ತವೆ. ಅದು ಪ್ರಯತ್ನ ಚೆನ್ನಾಗಿದೆ. ಆಮೇಲೆ ಅದು ಅದೇ ಪೂರ್ವಭಾವಿ ಸಿದ್ಧತೆಗಳು ಚೆನ್ನಾಗಿ ನಡೆದಿದೆ. ಅದು ಸಿನಿಮಾದಲ್ಲಿ ನೀವು ಗಟ್ಟಿಯಾಗಿ ಕಟ್ಟಿಕೊಡೋಕ್ಕೆ ಸಾಧ್ಯ ಆಗಿದೆ ಅಂತ ನಾನು ಭಾವಿಸ್ತೇನೆ. ಒಟ್ಟಾರೆ ಇಷ್ಟೇ, ಸಿನಿಮಾಕ್ಕೆ ಒಳ್ಳೆಯದಾಗಲಿ, ನಿರ್ಮಾಪಕರಿಗೆ ಒಳ್ಳೆಯದಾಗಲಿ. ತಂದೆ ಮಗನ ಬಾಂಧವ್ಯ ಅದ್ಭುತವಾಗಿದೆ. ಪಾಪ ನನ್ನ ಮಗನಿಗೆ ಏನಾದರೂ ಮಾಡಬೇಕು, ಅದು ಸಮಾಜದಲ್ಲಿ ಉಳಿಲಿಕ್ಕೆ ಏನಾರು ಮಾಡಬೇಕು. ಉಳಿಯೋದು ಅಂತಂದರೆ ಬಹುಶಃ ಸತ್ತ ಮೇಲೂ ಉಳಿಯೋಕ್ಕೆ ಏನು ಮಾಡಬೇಕು ಅಂತ. ತುಂಬ ಜನ ಬದುಕಿದಾಗಲೇ ಸತ್ತು ಹೋಗಿದ್ದೀವಿ. ಬದುಕಿದ್ದ ಮೇಲೆ, ಸತ್ತ ಮೇಲೂ ನಾನು ಬದುಕಕ್ಕೆ ನನ್ನ ಮಗನಿಗೆ ಏನು ಮಾಡ್ಬೋದು ಅನ್ನೋ ಪ್ರಯತ್ನ ಅವ್ರು ಈ ವಯಸ್ಸಲ್ಲೂ ಮಾಡೋರೆ ಅಂತಂದರೆ ಇದು ಮೆಚ್ಚಲೇಬೇಕಾದಂತಹ ಸಾಹಸ. ಅವ್ರಿಗೆ ಶುಭವಾಗಲಿ. ತಾಯಿ ಭುವನೇಶ್ವರಿ ಆಶೀರ್ವಾದ ಅವ್ರಿಗೆ ಸಿಕ್ಕಲಿ. ಕನ್ನಡದ ಮನಸ್ಸುಗಳು ಅವ್ರ ಭುಜನ ತಟ್ಟಲಿ. ಸಿನಿಮಾ ಗೆಲ್ಲಿ. ನಮಸ್ಕಾರ. ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.